ಅದಾದಮೇಲೆ ಸೆಲೆಕ್ಟ್ ಆಗಿ ನಾನು ಲವ್ ಮಾಕ್ಟೇಲ್ ಅಂತ ಸಿನಿಮಾಗೆ ಬಂದೆ. ಕೋವಿಡ್ ಟೈಮ್ ಇನ್ನೇನೋ ಶುರು. ಆ ಟೈಮ್ ನನಗೆ ಕೃಷ್ಣ ಅವರು ನಂಬರ್ ಇತ್ತು, ಅದು ನನ್ನ ಹತ್ರ ನಂಬರ್ ಇತ್ತು. ಹೇಗೋ ಸಕ್ಸಸ್ ಸಿಕ್ತು, ಜೊತೆಗೆ ಲವ್ ಮಾಕ್ಟೇಲ್ 2 ಬಂತು ಜೊತೆಗೆ, ಅದು ಇನ್ನೂ ಡಬಲ್ ಸಕ್ಸಸ್ ಸಿಕ್ತು. ಅದಾದಮೇಲೆ ಇದೆಯಲ್ಲ ಸ್ಟೆಪ್ಪು, ಅದು ಕಷ್ಟ ಆಯ್ತಾ ಬಂತು ಸರ್. ಬಟ್ ನನ್ನ ಪ್ರಾಬ್ಲಮ್ ಏನಾಯಿತು ಅಂದರೆ ಆ ಟೈಮಲ್ಲಿ ಸಿನಿಮಾಗಳು ಕಮ್ಮಿ ಆದರು, ರೆಕಗ್ನಿಷನ್ ಆಗಿದ್ರು, ನಂಬರ್ ಆಫ್ ಸಿನಿಮಾಸ್ ಕಮ್ಮಿ. ಸೊ ನಮ್ಮ ಕರೆಯೋರು ಕಮ್ಮಿ ಆಗ್ತಾರೆ. ನನಗೆ ಆ್ಯಕ್ಚುಯಲ್ ಸಿನಿಮಾ ವರ್ಡ್ ಏನಾಯಿತು ಅಂತ ನನಗೆ ಗೊತ್ತಾಯಿತು, ಆಸ್ ಪರ್ಸ್ನಲ್. ಆಮೇಲೆ ಯಾರು ಎಲ್ಲ ಒಂದು ಸಕ್ಸಸ್ ಸಿಕ್ತು ಅಂದ ತಕ್ಷಣ ಕರೆದು ಯಾರು ಕೆಲಸ ಕೊಡಲ್ಲ ಸರ್, ಅದು ನಮ್ಮ ಭ್ರಮೆ. ಅದಾದಮೇಲೆ ನಾನು ಇದು ಮಾಡಿದೆ ಸರ್, ಶ್ರೀಕೃಷ್ಣ@gmail.com ಮಾಡಿದೆ, ನೋಡಿದ್ದೀರಾ. ಶುಗರ್ ಫ್ಯಾಕ್ಟ್ರಿ ಮಾಡಿದೆ, ನೋಡಿದ್ದೀರಾ. 8 ಸಿನಿಮಾ ಮಾಡಿದ್ದೀನಿ, ಗೊತ್ತಿಲ್ಲ ಯಾರು. ಸರ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಅಲ್ಲೇ ಹುಟ್ಟಿ ಬೆಳೆದಿದ್ದು. ಆಮೇಲೆ ಹೈಯರ್ ಸ್ಟಡೀಸ್ಗೆ ಅಂತ ಮೈಸೂರಿಗೆ ಬರ್ತೀನಿ. ಮೈಸೂರಲ್ಲಿ ನಾನು ಸೆಟ್ಲ್ ಆಗ್ತೀನಿ. ನನ್ನ ಮದುವೆ ಆಗುತ್ತೆ ಮೈಸೂರಲ್ಲೇ, ಮಗ ಇದ್ದಾನೆ. ಸೊ ಇವಾಗ ಮೈಸೂರು ಬಿಟ್ಟು ಬೆಂಗಳೂರು ಬಂದಿದ್ದೀನಿ, RR ನಗರಲ್ಲಿ ಇದ್ದೀನಿ ಸದ್ಯಕ್ಕೆ. ತಂದೆ ಒಬ್ಬ ಗೌರ್ಮೆಂಟ್ ಜಾಬ್ ಕೆಲಸ ಮಾಡೋರು, ಒಂದು ಸೊಸೈಟಿ ಆ ಥರ ಒಂದು ಕಡೆ ಕೆಲಸ ಮಾಡೋರು. ತಾಯಿ ಅಲ್ಲೇ. ಸೊ ಅಲ್ಲೇ ನಮ್ಮ ತಂದೆಗೆ ಅಲ್ಲೇ ಮದುವೆ ಆಯಿತು, ಅಲ್ಲೇ ಮನೆ ಮಾಡಿದ್ವಿ, ಅಲ್ಲೇ ಇದ್ವಿ. ಚಿಕ್ಕದರೆಲ್ಲ ಚೆನ್ನಾಗಿದ್ವಿ. ಒಂದು ಬ್ರೇಕ್ ಡೌನ್ ಆಗುತ್ತೆ, ಒಂದು ಸಡನ್ ಆಗಿ ನಮ್ಮ ತಂದೆಗೇನೋ ಒಂದು ತೊಂದರೆ ಆಗಿ ಎಲ್ಲೋ ಇದ್ದವರು ಒಂದು ಡೌನ್ಫಾಲ್ ಶುರು ಆಗುತ್ತೆ. ಅಲ್ಲಿಂದ ಹಾಗೆ ಸ್ಟಡೀಸ್ ಮಾಮೂಲಿ, ಅವ್ರದ್ದೇನೋ ಒಂದು ಟ್ರ್ಯಾಕು, ನಂದೇನೋ ಒಂದು ಟ್ರ್ಯಾಕು. ಸ್ಟಡೀಸ್ಗೆ ಅಂತ ನಾನು ಮೈಸೂರಿಗೆ ಹೋಗ್ಬೇಕಾಗುತ್ತೆ, ಚಾನ್ಸಸ್ ಬರುತ್ತೆ. ಏನು ಓದ್ತಿದ್ರೆ? ನಾನು PUಗೆ ಮೈಸೂರಿಗೆ ಬಂದೆ. ಆ್ಯಕ್ಚುಲಿ ಸೈನ್ಸ್ ತೊಗೊಂಡೆ. ಅದಾದಮೇಲೆ ಸೈನ್ಸ್ನ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, BBA ತೊಗೊಂಡೆ. ಸೊ ಒಂದು BBA ಮುಗಿಸ್ಕೊಂಡು ನಾನು ಅಲ್ಲಿಗೆ ನನ್ನ ಸ್ಟಡೀಸ್ ಬಿಟ್ಟೆ. ಸೊ ಸ್ಟಡೀಸ್ ಬಿಡ್ತಾ ನನಗೆ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಸರ್, ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕು. ಸೊ ಸುಮ್ಮನೆ ಅಂತೂ ಇರ್ತಿರಲಿಲ್ಲ. ಈಗ ಸ್ಟಡೀಸ್ ನಡೀತಾ ಇದ್ರೂ ಏನೋ ಒಂದು ರಜಾ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಫ್ರೆಂಡ್ಲಿ ಮೋಟರ್ಸ್ ಅಂತ ಇತ್ತು, ಅಲ್ಲಿ ಒಂದು ವೆಸ್ಪಾ ಅಂತ ಹೊಸ್ತಾಗ ಅವಾಗ ಬೈಕ್ ಬಂದಿತ್ತು, 2 ವೀಲರ್. ಅದು ಅದ್ರದ್ದು ಸೇಲ್ಸ್ ಮಾಡವೆ, ಅದ್ರದ್ದು ಕಂಪ್ನಿ ಹ್ಯಾಂಡಲ್ ಮಾಡವೆ. ಸೊ ಈ ಥರ. ಅದಲ್ಲದೆ ನಾನು ಟ್ಯಾಟೂಯಿಂಗ್ ಮಾಡ್ತಾಯಿದ್ದೆ, ಡಿಜೈಯಿಂಗ್ ಮಾಡ್ತಾಯಿದ್ದೆ. ಹಾಗೆ ಅದಾದಮೇಲೆ ನಮ್ಮದೇ ಆದಂಥ ಒಂದು ಮೈಸೂರಲ್ಲಿ ತಂಡ ಇದೆ, ಹವ್ಯಾಸ ರಂಗಾಯಣ ತಂಡ, ಮೈಸೂರು ಮೈಮ್ ಟೀಮ್ ಅಂತ ಹೇಳಿ, ರಂಗಭೂಮಿ. ಹೌದು. ಸೊ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಸೆಲೆಕ್ಟ್ ಆಗಿ ನಾನು ಲವ್ ಮಾಕ್ಟೇಲ್ ಅಂತ ಸಿನಿಮಾಗೆ ಬಂದೆ. ನೀವು ರಂಗಾಯಣ ಪಾಸ್ ಔಟಾ? ರಂಗಾಯಣ ಮಾಡಿಲ್ಲ, ಹವ್ಯಾಸ ರಂಗಾಯಣ. ಸೊ ಈಗ ನಮ್ಮ ಮೈಮ್ ರಮೇಶ್ ಇದ್ದಾರಲ್ಲ, ಅವರ ಒಬ್ಬರು ಸ್ಟೂಡೆಂಟ್ ಮೈಮ್ ಗೌತಮ್ ಅಂತ ಹೇಳಿ, ಅವ್ರು ನಮ್ಮ ಗುರುಗಳು. ಅವ್ರ ಹತ್ರ ನಾನು ಈಗ ಹೇಳ್ಕೊಡಿ ಆ ಥರ. ಅಂದರೆ ಅಲ್ಲಿ ಯಾವ ಥರ ಇತ್ತಂದರೆ ಯಾವುದೇ ರೀತಿಯಾದಂಥ ಭೇದ ಭಾವ ಇರಲಿಲ್ಲ, ಎಲ್ಲ ಈಕ್ವಾಲಿಟಿ ಇತ್ತು. ಯಾರೋ ಒಬ್ಬರು ಡ್ರೈವರು, ಇನ್ನೊಬ್ರೆಲ್ಲೋ ಕೆಲಸ ಮಾಡೋರು, ಇನ್ನೊಬ್ರು ಯಾರೋ ಮೆಕ್ಯಾನಿಕ್ಕು. ಸೊ ಈ ಥರ ಎಲ್ಲ ಸೇರ್ಕೊಂಡು ಒಂದು ತಂಡ ಮಾಡ್ಕೊಂಡಿದ್ರು. ಸೊ ಅದ್ರಲ್ಲಿ ನಾನು ಹೋಗಿ ಭಾಗಿಯಾಗಿ ಅಲ್ಲಿ ನನ್ನ ಹವ್ಯಾಸ ರಂಗಾಯಣ ಶುರು ಮಾಡಿ, ನಾಟಕಗಳು ಮಾಡಿ, ಮೈಮ್ ಶೋಸ್ಗಳು ಮಾಡಿ, ಅದಾದಮೇಲೆ ನಾನು ಸಿನಿಮಾ ರಂಗಕ್ಕೆ ಬಂದೆ. ಬಟ್ ಈ ಕ್ಷೇತ್ರದ ಆಸಕ್ತಿ ಯಾಕೆ ರಂಗಭೂಮಿ ಬರೋಕ್ಕೂ ಏನು ಸ್ಫೂರ್ತಿ? ಕಲೆ ಮುಂಚೆನೂ ಆಸೆ ಇತ್ತು ಸರ್. ಅಂದರೆ ನಮಗೆ ಅದೇನೋ ಕಲೆ ಅನ್ನೋದು ಕರ್ಕೊಂಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ತುಂಬ ಸತಿ ಟ್ರೈ ಮಾಡಿದ್ದೆ. ಎಷ್ಟೋ ಸತಿ ನಾನು ಚಾನಲ್ಗಳಿಗೆ ಹೋಗಿ ಆಡಿಷನ್ಸ್ಗಳು ಕೊಡೋದು, ಆ್ಯಂಕರ್ ಚಾನಲ್ಗಳಿಗೆ ಹೋಗಿ ಆಡಿಷನ್ಸ್ ಕೊಡೋದು, ಧಾರಾವಾಹಿಗಳಿಗೆ ಹೋಗಿ ಆಡಿಷನ್ಸ್ ಕೊಡೋದು, ಈ ಥರ ಎಲ್ಲ ಟ್ರೈ ಮಾಡಿದ್ದೆ. ಬಟ್ ಯಾವುದು ಕೈ ಹತ್ತಿರಲಿಲ್ಲ. ಒಂದು ಫೈನ್ ಟೈಮ್ ನಾನು ಎಲ್ಲ ಬಿಟ್ಬಿಟ್ಟಿದ್ದೆ, ಇದೇನು ನಮಗೆ ಕೈ ಹತ್ತಲ್ಲ, ಬಿಟ್ಬಿಡೋಣ ಸಾಕು ಅಂತ ಹೇಳಿ ಡಿಸೈನ್ ಮಾಡ್ಕೊಂಡಿದ್ದೆ ಮೈಸೂರಲ್ಲಿ. ಸೊ ಅದಾದಮೇಲೆ ಈ ಹವ್ಯಾಸ ರಂಗಾಯಣ ಮಾಡೋಣ, ಸೊ ಎಲ್ಲಿಂದ ಯಾರಿಗೂ ಗೊತ್ತು, ತಾಯಿ ಎಲ್ಲೂ ಕರೆಸ್ಕೊಬೋದು ಅಂತ ಹೇಳಿ ಶುರು ಮಾಡಿದೆ. ಸೊ ಅಲ್ಲಿಂದ ಹಾಗೆ ನನ್ನ ಹವ್ಯಾಸ ರಂಗಾಯಣ ಶುರುವಾಯಿತು. ಕೋವಿಡ್ ಟೈಮ್ ಇನ್ನೇನೋ ಶುರು. ಆ ಟೈಮ್ ನನಗೆ ಕೃಷ್ಣ ಅವರು ನಂಬರ್ ಇತ್ತು, ಅವ್ರದ್ದು ನನ್ನ ಹತ್ರ ನಂಬರ್ ಇತ್ತು. ಅವ್ರ ನಂಬರ್ ಇತ್ತು, ಅವ್ರದ್ದು ಫೋನ್ ನಂಬರ್ ಇತ್ತು. ಹೇಗೆ ಪರಿಚಯ ಅವ್ರು ನಿಮಗೆ? ಅವ್ರು ನನಗೆ ಓಂ ಪ್ರಕಾಶ್ ಅವ್ರ ಥ್ರೂಯಿಂದ ಪರಿಚಯ ಇದ್ರು. ಅವ್ರದ್ದು ಹುಚ್ಚ 2 ಸಿನಿಮಾ ನಡೀತಾ ಇತ್ತು ಆ ಟೈಮ್ನಲ್ಲಿ. ಈಗ ಆ ಥರ ಸೆಟ್ಗೆ ಹೋಗಿದ್ವಿ. ಅವಾಗ ಹಂಗೆ ಚಾನ್ಸ್ ಅಂತ ಅಲ್ಲ, ಓಂ ಪ್ರಕಾಶ್ ಅವ್ರು ನನ್ನ ಒಂದು ಸಂಬಂಧಿಕರಿಗೆ ತುಂಬ ಕ್ಲೋಸ್ ಅವರು. ಓಂ ಪ್ರಕಾಶ್ ಅವಾಗ ಮನೆಗೆಲ್ಲ ಬರ್ತಾಯಿದ್ರು, ಅವ್ರ ಮನೆಗೆಲ್ಲ. ಸೊ ಅದೇ ರೀತಿ ನಾನು ನಿಮ್ಗೆ ಗೊತ್ತಲ್ಲ ಸರ್, ನಮ್ಗೆ ಅವಾಗ ನಾವೇನೂ ಇಲ್ಲದೇ ಇದ್ದಾಗ ಸಿನಿಮಾದವರು ಅಂದರೆ ನಮ್ಗೆ ಯಾವ ಥರ ಒಂದು ಕ್ರೇಜ್ ಇರುತ್ತೆ. ಆ ಕ್ರೇಜಲ್ಲಿ ನಾನು ಅವ್ರ ಹತ್ರ ಹೋದಾಗ ಈ ಥರ ಪರಿಚಯ ಮಾಡಿಕೊಂಡು ಸೆಟ್ಟಿಗೆಲ್ಲ ಹೋಗಿ, ಅಲ್ಲಿ ಅವರು ಅಣ್ಣ ನಾವು ನಿಮ್ದು ತುಂಬ ದೊಡ್ಡ ಫ್ಯಾನು ಕೃಷ್ಣ ಅವ್ರಿಗೆ ಆ ಥರ ಎಲ್ಲ ಹೇಳಿದಾಗ, ಸೊ ಅದೇ ರೀತಿ ಒಂದು ನಂಬರ್ ಪಾಸ್ ಆಗಿತ್ತು. ಸೊ ಅವರು ಒಂದು ಸ್ಟೇಟಸ್ ಹಾಕ್ತಾರೆ, ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದಕ್ಕೊಂದು ಕ್ಯಾರೆಕ್ಟರ್ ನೋಡ್ತಾ ಇದ್ದೀನಿ ಅಂತ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾರೆ. ಸೊ ಅವಾಗ ನಾನು ಯಾವುದೂ ಸಿನಿಮಾ ಮಾಡಿಲ್ಲ, ಬಟ್ ರಂಗಭೂಮಿಲಿ ಸ್ವಲ್ಪ ಆದಷ್ಟು ನಾಟಕಗಳು, ಮೈಮ್ ಶೋಸ್ಗಳೆಲ್ಲ ಮಾಡ್ತಾಯಿದ್ದೆ.
ಸರಿ ನೀನು ಏನೇನು ಮಾಡಿದ್ಯಾ ಕಳಿಸು ಅಂತ ಹೇಳಿದ್ರು. ಸೊ ನಂದು ನಾಟಕಗಳೇನೇನು ಮಾಡಿದ್ದೀನಿ, ಸ್ಟೇಜ್ ಶೋಗಳೇನೇನು ಮಾಡಿದ್ದೀನಿ ಅದನ್ನೆಲ್ಲ ಕಳಿಸ್ಕೊಟ್ಟೆ. ಅದಾದಮೇಲೆ ಅವ್ರು ಅದಕ್ಕೆ ಮರ್ಯಾದೆ ಕೊಟ್ಟು ಅದಕ್ಕೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ನನಗೆ. ಕೃಷ್ಣ ಆಗಲಿ ಮಿಲನ ಆಗಲಿ ಅವ್ರ ಮನೆಗೆ ಕರೆದು 1-2-3 ಸೀನ್ಗಳು ಕೊಟ್ಟು ಇವನು ಕೇಪಬಲ್ ಇದ್ದಾನಾ ಇವನು ಇಲ್ವಾ ಅಂತ ಚೆಕ್ ಮಾಡಿ ಒಂಥರ ಆಡಿಷನ್ ಮಾಡಿ ಅಲ್ಲಿಂದ ಶುರು ಆಯ್ತು ಸರ್ ಲವ್ ಮಾಕ್ಟೇಲ್ ಜರ್ನಿ. ಓಕೆ ಅಂತ ಸೆಲೆಕ್ಟ್ ಆದ್ರಿ ಅದೇ ಆ ರೀತಿ ಸೆಲೆಕ್ಟ್ ಆದ್ರಿ. ಆ ರೀತಿ ಸೆಲೆಕ್ಟ್ ಆದ. ಹೌದು ಅದು ನಿಮ್ಮ ಮೊದಲನೇ ಪ್ರಾಜೆಕ್ಟೇ ಅದು? ಹೌದು, ಮೊದಲನೇ ಸಿನಿಮಾನೇ ಅದು. ಅದಕ್ಕೆ ಮೊದಲು ಕ್ಯಾಮ್ರಾ ಫೇಸ್ ಇಲ್ಲ ಯಾವುದು ಮಾಡಿಲ್ಲ. ಆ ವಿಷಯದಲ್ಲಿ ಕೃಷ್ಣ ಅವರು ಮಿಲನ್ ಅವರು ತುಂಬ ಹೆಲ್ಪ್ ಮಾಡಿದರು ನನಗೆ. ತುಂಬ ಹೋಮ್ವರ್ಕ್ ಮಾಡಿ ಅಂದರೆ ಸೀನ್ಗಳು ಯಾವುದೇ ಇದ್ರೂ ಮುಂಚೆನೇ ಕರೆಸಿ ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಯಾವುದೇ ಫಿಯರ್ ಇಲ್ಲದೆ ನನ್ನ ಆ್ಯಕ್ಟ್ ಮಾಡೋ ಥರ ರೆಡಿ ಮಾಡಿದ್ರು ಅವರು. ರಿಹರ್ಸಲ್ಸ್ ಪ್ರಾಪರ್ ತುಂಬ ರಿಹರ್ಸಲ್ಸ್ ಮಾಡಿದ್ರು. ಯಾವ ಟೈಮಲ್ಲಿ ಆ್ಯಕ್ಚುಲಿ ನೀವು ರಿಹರ್ಸಲ್ಸ್ ಮಾಡಿದ್ದು ಅಥವಾ ಶೂಟ್ ಮಾಡಿದ್ದು? ಸರ್ ಅಂದರೆ ಈಗ ಅದೇ 2019 ನಿಮ್ಗೆ ಗೊತ್ತಿದ್ದಂಗೆ ಕೋವಿಡ್ ಶುರು ಆಯಿತು. ಅದಕ್ಕೆ 20 ಶುರು ಆಯಿತು. 19ನಲ್ಲಿ ನಮ್ಮ ಸಿನಿಮಾ ಅದು ರಿಲೀಸ್ ಆಯಿತು. ಸೊ ಸಿನಿಮಾ ಅಂದರೆ ಶುರು ಆಗೋಕ್ಕೂ ಮುಂಚೆ ಪ್ರೀ ಪ್ರೊಡಕ್ಷನ್ ಏನಿದೆ, ಪ್ರೀ ಪ್ರೊಡಕ್ಷನ್ ಟೈಮ್ನಲ್ಲಿ ನಾನು ಸೆಲೆಕ್ಟ್ ಆದಮೇಲೆ ಸೊ ಅವ್ರು ಯಾವ ಥರ ಮಾಡ್ತಾಯಿದ್ರು ಅಂದರೆ ಈಸ್ ವೆರಿ ಸ್ಮಾರ್ಟ್ ಡೈರೆಕ್ಟರ್. ಅವ್ರು ಏನಂದರೆ 4 ದಿನ ಶೂಟ್ ಮಾಡೋರು, 2 ದಿನ ಬ್ರೇಕ್ ಮಾಡೋರು, 3 ದಿನ ಬ್ರೇಕ್ ಮಾಡೋರು, ಪುನಃ 4 ದಿನ ಶೂಟ್ ಮಾಡೋರು. ಯಾಕೆಂದರೆ ಅವ್ರಿಗೆ ಅವಾಗ ಅದು ಹೊಸದು, ಅವ್ರ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಿದ್ದರಿಂದ ಅವ್ರಿಗೆ ಹೊಸ್ತಿತ್ತು. ಅವ್ರಿಗೆ ಹೆಂಗೆ ಅದು ಮಾಡಬೇಕಾಗಿತ್ತು, ಅವ್ರಿಗೆ ಆ ಸರ್ಕಮ್ಸ್ಟೆನ್ಸಸಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಆ ಥರ ಅವರು ಅದನ್ನ ಅಸೈನ್ ಮಾಡ್ಕೊಂಡಿದ್ರು. ಸೊ ಆ ಥರ ಮಾಡ್ತಿದ್ದೆ. ಈಗ 4 ದಿನ ಶೂಟ್ ಇರ್ತಿದ್ದೆ, ನಾವು ಹಿಂದೆ 3 ದಿನಕ್ಕೆ ನಾನು ಮುಂಚೆನೇ ಹೋಗ್ತಾಯಿದ್ದೆ ಅವ್ರ ಮನೆಗೆ. ಸೊ ಆ 3 ದಿನ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು, ಸೀನ್ಗಳನ್ನ ವರ್ಕ್ ಮಾಡ್ತಾಯಿದ್ವಿ. ಸೊ ಈ 4 ದಿನ ನನಗೆ ಈಸಿ ಆಗ್ತಾಯಿತ್ತು. ಸೊ ನಾನಲ್ಲಿ ಅಸಿಸ್ಟೆಂಟ್ ಕೆಲಸನೂ ಮಾಡ್ತಾಯಿದ್ದೆ, ಕ್ಯಾಮ್ರಾದು ಕೆಲಸ ಆ ಕಡೆ ನೋಡ್ಕೊತಾ ಇದ್ದೆ, ಪ್ರೊಡಕ್ಷನ್ ಕೆಲಸ ನೋಡ್ಕೊತಾ ಇದ್ದೆ, ಕಾಸ್ಟ್ಯೂಮ್ ಕೆಲಸ ಸೊ ಎಲ್ಲ ರೀತಿ ಭಾಗಿಯಾಗಿ ಅವ್ರ ಜೊತೆ ಒಂದು ಮನೆ ಮಗ ಥರ ಆಗಿಬಿಟ್ಟೆ ನಾನು. ಸೊ ಅದೇ ರೀತಿ ಜರ್ನಿ ಶುರು ಆಯಿತು. ಓಕೆ. ಸೊ ಆಮೇಲೆ ಶೂಟ್ ಎಷ್ಟು ದಿವಸ ಮಾಡಿರಿ ಲವ್ ಮಾಕ್ಟೇಲ್ ನೀವು? ಸೊ ಲವ್ ಮಾಕ್ಟೇಲ್ ಅವರೆಲ್ಲ ಅಂದರೆ ತುಂಬ ಸ್ಮಾರ್ಟ್ ವೆಲ್ ಮಾಡ್ತಾರೆ ಸರ್. ಕೃಷ್ಣ ಅವರು ನಾನು ಹೇಳಿದಾಗೆ ಅವರು ಮ್ಯಾಕ್ಸಿಮಮ್ ಒಂದು 30 ದಿನದೊಳಗೆ ಮುಗಿಸ್ಬಿಡ್ತಾರೆ ಸರ್ ಶೂಟಿಂಗ್ ಎಲ್ಲ ಬೇಗ. ಅಂದರೆ ತುಂಬ ಅಂದ್ರೆ ಎಕ್ಸ್ಟೀರಿಯರ್ ಎಲ್ಲ ಇದ್ರೆ ಅದು ಸಪ್ರೇಟ್ ಇಟ್ಕೊಂಡಿರ್ತಾರೆ, ಅದೊಂದು 3 days 4 days ಥರ ಎಕ್ಸ್ಟೀರಿಯರ್ ಹೋಗಿ ಶೂಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ವೆರಿ ನೈಸ್. ಆಮೇಲೆ ಲವ್ ಮಾಕ್ಟೇಲ್ ಅನುಭವಗಳು ತುಂಬಾ ಚೆನ್ನಾಗಿದೆ ಸರ್. ಅಂದರೆ ಈಗ ನನಗೆ ಸಡನ್ನಾಗಿ ಎಷ್ಟೋ ಜನ ಎಷ್ಟೋ ವರ್ಷ ಸೈಕಲ್ ಹೊಡೆದು ಸಕ್ಸಸ್ ಸಿಕ್ಕಿರಲ್ಲ. ನಾನು ಕೋವಿಡ್ ಟೈಮಲ್ಲಿ ಬಂದು ಹಿಂಗೂ ಒಂದು ಫಸ್ಟ್ ಸಿನಿಮಾನೇ ಸಕ್ಸಸ್ ಸಿಕ್ಬಿಡ್ತು. ಅದು ಹೊಸದು ಬೇರೆ ನಮಗೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಕೆಪಾಸಿಟಿನೂ ಇರಲ್ಲ. ಹೇಗೋ ಸಕ್ಸಸ್ ಸಿಕ್ತು, ಜೊತೆಗೆ ಲವ್ ಮಾಕ್ಟೇಲ್ 2 ಬಂತು ಜೊತೆಗೆ, ಅದು ಇನ್ನೂ ಡಬಲ್ ಸಕ್ಸಸ್ ಸಿಕ್ತು. ಅದಾದಮೇಲೆ ಇದೆಯಲ್ಲ ಸ್ಟೆಪ್ಪು, ಅದು ಕಷ್ಟ ಆಯ್ತಾ ಬಂತು ಸರ್. ಕೋವಿಡ್ ಒಂಥರ ನಂಗೆ ಪಾಸಿಟಿವ್ ಆಯಿತು, ನೆಗೆಟಿವ್ ಆಯಿತು ಸರ್. ಸರ್ ಕೋವಿಡಿಂದ ಎಷ್ಟೋ ಜನ ಪ್ರೊಡ್ಯೂಸರ್ ಬಿದ್ದೋದ್ರು, ಎಷ್ಟೋ ಸಿನಿಮಾಗಳು ನಿಂತೋಯ್ತು, ನಡಿಬೇಕಾಗಿ ಸಿನಿಮಾಗಳೆಲ್ಲ ನಿಂತೋಯ್ತು. ಕೋವಿಡಲ್ಲಿ ನಮ್ಮ ಸಿನಿಮಾ ನಿಂತ್ಕೊಂತು. ಸೊ ಅದರಿಂದ ನನಗೆ ರೆಕಗ್ನಿಷನ್ ಸಿಕ್ತು. ಓಕೆ. ಸೊ ಅಗೇನ್ ಈಗ ಎಷ್ಟೋ ಸಿನಿಮಾಗಳು ನಡಿಬೇಕಾಗಿತ್ತು. ನಿಮ್ಗೆ ಗೊತ್ತು ನಮ್ಮ ಸಿನಿಮಾ ರಂಗತ್ತೆ ವರ್ಷಕ್ಕೊಂದು 200-300 ಸಿನಿಮಾ ನಡೆಯುತ್ತೆ, ಚಾನ್ಸಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಬಟ್ ನನ್ನ ಪ್ರಾಬ್ಲಮ್ ಏನಾಯಿತು ಅಂದರೆ ಆ ಟೈಮಲ್ಲಿ ಸಿನಿಮಾಗಳು ಕಮ್ಮಿ ಆದರು. ಸೊ ರೆಕಗ್ನಿಷನ್ ಆಗಿದ್ರು, ನಂಬರ್ ಆಫ್ ಸಿನಿಮಾಸ್ ಕಮ್ಮಿ. ಸೊ ನಮ್ಮ ಕರೆಯೋರು ಕಮ್ಮಿ ಆಗ್ತಾರೆ. ಸೊ ಅದಾದಮೇಲೆ ನನಗೆ ಆ್ಯಕ್ಚುಲ್ ಸಿನಿಮಾ ವರ್ಡ್ ಏನಾಯಿತು ಅಂತ ನನಗೆ ಗೊತ್ತಾಯಿತು ಆಸ್ ಪರ್ಸ್ನಲ್. ಸೊ ಇದನ್ನು ನಾನು ಪ್ಯಾಷನೇಟಾಗಿ ತೊಗೊತೀನಿ ಅಂತ ರೆಡಿ ಆದಾಗ ಸರ್ ನಾನು ಎಲ್ಲನೂ ಬಿಟ್ಟು ಆಚೆ ಬರಬೇಕಾಗ್ತದೆ. ಸೊ ನಾನು ಪ್ಯಾಷನೇಟಾಗಿ ನಿಂತ್ಕೊತೀನಿ, ಸಿನಿಮಾ ನಿಲ್ಸ್ಕೊಂಡು ಹೋಗ್ತೀನಿ, ಸಿನಿಮಾಲೇ ಬೆಳಿತೀನಿ ಅಂತ ನಾನು ನಿಂತ್ಕೊಂಡಾಗ ಸರ್ ನಾನು ಮುಂದಕ್ಕೆ ಏನು ಮಾಡಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ ಯಾರಿಗೂ. ಅಂದರೆ ಏನು ಭವಿಷ್ಯ ಏನು? ಭವಿಷ್ಯ ಏನು, ಸಿನಿಮಾ ರಂಗದಲ್ಲಿ ನೀನೇನು ಅಂತ. ನಿನ್ಗೇನೋ ಯಾರೋ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಒಂದು ಪಾರ್ಟ್ ಸಿಕ್ಕಿದೆ, ಒಂದು ರೆಕಗ್ನಿಷನ್ ಸಿಕ್ಕಿದೆ, ಅಷ್ಟು ಮಾತ್ರ ಅಲ್ಲ ಸರ್ ಸಿನಿಮಾ. ಸರ್ ನೀನೇನು ಸಿನಿಮಾದಲ್ಲಿ, ನೀನೇನು ಅಚೀವ್ಮೆಂಟ್ ಕೊಡ್ತೀಯ ಸಿನಿಮಾಗೋಸ್ಕರ, ನೀನೇನು ಮಾಡ್ತೀಯ, ನೀನು ಪ್ಯಾಷನೇಟಾಗಿ ಏನೇನು ಅಚೀವ್ ಮಾಡ್ತೀಯ ಸಿನಿಮಾದಲ್ಲಿ, ಈ ಕ್ವಶನ್ ರೈಸ್ ಆಗ್ತಾ ಹೋಯ್ತು ನನಗೆ. ಸೊ ನಂದೊಂದು ಈಗ ನನ್ನ ಜಾಕ್ ಅಂತ ನನ್ನ ಸ್ನೇಹಿತ ಇಲ್ಲಿದ್ರಲ್ಲ ಅವರು, ನಾವೆಲ್ಲ ಅವಾಗಿಂದ ನಾನು ಪರಿಚಯ ಇದ್ವಿ ಮೈಸೂರಲ್ಲಿ. ಅವರು LVP ಡೈರೆಕ್ಷನ್ ಕಲ್ತಿರೋ ಚೆನ್ನೈಯಲ್ಲಿ. ಹೌದು. ಸೊ ಈ ಥರ ನಮ್ಮದೊಂದು ತಂಡ ಮಾಡ್ಕೊಂಡ್ವಿ, ನಮ್ಮದೇ ಆದಷ್ಟು ಒಂದಷ್ಟು ಸ್ಟೋರಿಗಳು ರೆಡಿ ಇದೆ. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಯಾರು ಎಲ್ಲ ಒಂದು ಸಕ್ಸಸ್ ಸಿಕ್ತು ಅಂದ ತಕ್ಷಣ ಕರೆದು ಯಾರು ಕೆಲಸ ಕೊಡಲ್ಲ ಸರ್, ಅದು ನಮ್ಮ ಭ್ರಮೆ. ಹೌದಾ? ಬಟ್ ಆರ್ಟಿಸ್ಟ್ಗೆ ಏನಾಗುತ್ತೆ ಸರ್, ಒಂದು ಸಿನಿಮಾ ಗೆದ್ರೆ ಎಷ್ಟೋ ಸಿನಿಮಾ ಬುಕ್ ಆಗ್ಬಿಡ್ತಾರೆ ಅವರು, ಬ್ಯಾಕ್ ಟು ಬ್ಯಾಕ್ ಸರ್. ಅಲ್ಲ ಅಂದರೆ ಸರ್ ಅದಕ್ಕೂ ಒಂದು ಇದು ಬೇಕು ಸರ್, ಅಂದರೆ ಒಂದು ವ್ಯಾಲ್ಯೂ ಇದು ಬೇಕು, ಗೊತ್ತಬೇಕು. ಈಗ ನಂದು 2 ಸಿನಿಮಾ ಸಕ್ಸಸ್ ಆಯ್ತು ಸರ್, ಆಯಿತು. ಅದಾದಮೇಲೆ ನಾನು ರಾಯಲ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ? ಮತ್ತೆ ನಾನು ನಿಮ್ಮದೇ ಕತೆ ಮಾಡಿದ್ದೀನಿ, ನೋಡಿದ್ದೀರಾ? ನಾನು ಹೀರೋ ಆಗಿ 2 ಸಿನಿಮಾ ಮಾಡಿದ್ದೀನಿ ಸರ್, ನೋಡಿದ್ದೀರಾ? ಅದಾದಮೇಲೆ ನಾನು ಇದು ಮಾಡಿದೆ ಸರ್, ಶ್ರೀಕೃಷ್ಣ@gmail.com ಮಾಡಿದೆ, ನೋಡಿದ್ದೀರಾ? ಶುಗರ್ ಫ್ಯಾಕ್ಟ್ರಿ ಮಾಡಿದೆ, ನೋಡಿದ್ದೀರಾ? 8 ಸಿನಿಮಾ ಮಾಡಿದ್ದೀನಿ, ಗೊತ್ತಿಲ್ಲ ಯಾರು. ಸೊ ನಾನೇನು
ಸರ್ ಈಗ ಆಯ್ತು ಎಲ್ಲ ಒಂದು ಕಡೆ ಬಂದು ಹೋಗ್ಬಿಡ್ತೀನಿ, ಪೇಮೆಂಟ್ಗೋಸ್ಕರ ಈಸ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ಬೋದು ಸರ್. ಬಟ್ ನಾನೇನೋ ಒಂದು ನಾನು ಪ್ರೂವ್ ಮಾಡಬೇಕಲ್ಲ ಸರ್ ಸಿನಿಮಾ ರಂಗದಲ್ಲಿ ಏನು ಅಂತ. ಸೊ ಅದಕ್ಕಾಗಿ ನಾವೇನೋ ಒಂದು ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾನು ಮೂವ್ ಆಗಬೇಕು, ನಮ್ಮದೇ ಆದಂಥ ಸಿನಿಮಾಗಳು ಬರಬೇಕು. ಈಗ ನೋಡಿ ನಾವು RRR ಅಂತ ಹೇಳ್ತಾರೆ ನಾವು ಶೆಟ್ರುಗಳು. ಸೊ ಅವ್ರದ್ದೊಂದು ಗ್ಯಾಂಗ್ ಕ್ರಿಯೇಟ್ ಮಾಡಿದ್ರು, ಅದು ನೆಕ್ಸ್ಟ್ ವೇ ಆಫ್ ಸಿನಿಮಾ ಮೇಕಿಂಗ್, ದ ಜನ್ರೇಷನ್ ಆಫ್ ಚೇಂಜಿಂಗ್ ಆಫ್ ಸಿನಿಮಾ ಅಂತ ಹೇಳ್ತಾರಲ್ಲ. ಸೊ ಆ ಥರ ನಾವು ಸೆಟ್ ಮಾಡಬಾರ್ದು, ನಾವು ಯಾಕೆ ರೆಡಿ ಮಾಡಬಾರ್ದು ಅಂತ ಹೇಳಿ ನಮ್ಮದೇ ಒಂದು ತಂಡ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಮುಂದಿನ ದಿನಗಳೇ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಣ ಅಂತ. ಅಂದರೆ ಪ್ರೊಡಕ್ಷನ್ ಹೌಸಾ? ಪ್ರೊಡಕ್ಷನ್ ಹೌಸುವೆ, ಡೈರೆಕ್ಟರ್ಗಳು ಇದ್ದಾರೆ, ಆ್ಯಕ್ಟರ್ಸ್ಗಳು ಇದ್ದಾರೆ, ಪ್ರೊಡ್ಯೂಸರ್ ಅದೇ ಸರ್ ಹುಡುಕ್ತೀವಿ ಸರ್, ಇನ್ವೆಸ್ಟರ್ಸ್ನ ಹುಡುಕ್ತೀವಿ, ನಾವು ಪಿಚ್ ಮಾಡ್ತಾನೆ ಇರ್ತೀವಿ. ಓಕೆ ಆದರೆ ಓಕೆ, ಇಲ್ಲಾಂದ್ರೆ ತಿರುಗಿ ನೋಡಲ್ಲ, ವಾಪಸ್ ಪುನಃ ಇನ್ನೊಬ್ರು ಹುಡುಕ್ತೀವಿ. ಸೊ ಅದು ಸೈಕಲ್ ಸರ್, ಇಟ್ಸ್ ಅ ಪಾರ್ಟ್ ಆಫ್ ಎ ಸೈಕಲ್. ಅದು ಯಾರು ಹೇಳ್ಕೊಳ್ಳಲ್ಲ, ನಾವು ಹೇಳ್ಕೊತಾ ಇದ್ದೀವಿ ಅಷ್ಟೇ. ಬಟ್ ನೀವು ಪ್ರೊಡ್ಯೂಸರ್ ಅಲ್ಲ ಸರ್? ನಾನು ಪ್ರೊಡ್ಯೂಸರ್ ಸರ್, ನಾನು ಅಷ್ಟು ದೊಡ್ಡವನಾಗಿಲ್ಲ ಸರ್. ಇನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಮುಂದಕ್ಕೆ. ನನ್ನ ನನಗೆ ಶಕ್ತಿ ಬಂದ ದಿನಕ್ಕೆ ನಾನು ಖಂಡಿತ ಸಿನಿಮಾದಲ್ಲಿ ತುಂಬ ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ತೀನಿ, ತುಂಬ ಹೊಸ ಟ್ಯಾಲೆಂಟ್ಗಳಿಗೆ ನಾನು ಅವಕಾಶಗಳು ಕೊಡ್ತೀನಿ. ನಾನೊಬ್ಬಂದೇ ಅಂತ ನಂದಲ್ಲ ಸರ್, ಅದು ತಂಡ ಅಂತ ಕ್ರಿಯೇಟ್ ಆದಮೇಲೆ ಎಲ್ಲರದು ಒಂದೊಂದು ಅಚೀವ್ಮೆಂಟ್ ಆಗಲಿ ಅಂತ ನಾವು ಒಂದು ಆಸೆ ಇದೆ. ಸೊ ಅದನ್ನು ಅಚೀವ್ ಮಾಡೋಣ ಅಂತ ನನ್ನ ಆಸೆ ಸರ್. ಈಗ ತುಂಬ ಜನ ಈಗ ಸಪೋರ್ಟಿಂಗ್ ಆರ್ಟಿಸ್ಟು, ಫ್ರೆಂಡ್ ರೋಲು ಅಥವಾ ಕಾಮಿಡಿ ಮಾಡೋರು ಹೀರೋ ಆದಾಗ ಒಂದು ರಿಸ್ಕ್ ಅಂತ ಹೇಳ್ತಾರೆ. ಸೊ ನೀವು ಕೂಡ ಹೀರೋ ಆದರೆ ಈಗ ಉದಾಹರಣೆ ನಿಮ್ಮದೇ ಕತೆ ಮೂಲಕ. ಸೊ ಅದನ್ನು ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ, ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಥವಾ ಇರಲಿ ಬಿಡು ನೋಡೋಣ? ಅದು ಅಂದರೆ ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು ಸರ್. ಈಗ ನೋಡಿ, ನಾವು ಹುಟ್ಟಿದ ತಕ್ಷಣ ನಮ್ಗೇನು ಗೊತ್ತಿರಲ್ಲ, ನಮ್ಮ ಪಾಪವಾಗಿರ್ತೀವಿ, ಜಗತ್ತೇನು ಗೊತ್ತಿರಲ್ಲ, ತಂದೆ ತಾಯಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು ಸರ್, ಅಲ್ವಾ ಸರ್? ನಾನೇನು ಅಂತ ತಿರ್ಕೊಳ್ಳೋಕ್ಕೆ ನಮ್ಗೆ 30 ವರ್ಷ ಬೇಕು, ಅಲ್ವಾ ಸರ್? 30 ವರ್ಷ ಬೇಕು. ನಾವು ಕರೆಕ್ಟಾಗಿ ನಮ್ಮ ಮೈಂಡ್ ಸೆಟ್ ಮಾಡಿಕೊಂಡು ನಾನೇನು ಮಾಡಬೇಕು ಅಂತ ನಾವು ಅರ್ಥಿಸ್ಕೊಳ್ಳೋಕ್ಕೆ 30 ವರ್ಷ. ಈಗಿನ ಜನ್ರೇಷನ್ ಮಕ್ಕಳು ಬಂದಿದ್ದಾರೆ, ಸ್ವಲ್ಪ ಫಾಸ್ಟ್ ಆಗಿದೆ, ಅಂದರೆ ಫಾಸ್ಟ್ ಆಗ್ತಾ ಹೋಗ್ತದೆ, ಇನ್ನು ಮುಂದಕ್ಕೆ ಫಾಸ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು 90s ಕಿಡ್ಗಳಿಗೆಲ್ಲ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ, ನಾವು ಜಗತ್ತನ್ನ ರೀಡ್ ಮಾಡೋಕ್ಕೆ ಟೈಮ್ ಬೇಕಾಯ್ತು. ಸೊ ಅದೇ ರೀತಿ ಸಿನಿಮಾ ರಂಗನೂ ಸರ್. ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ನನಗೆಲ್ಲ ಗೊತ್ತು ಅಂತ ಅಂದ್ಬಿಟ್ಟು ಅದು ದಡ್ರತನ. ಸೊ ಈಗ ಒಂದು ಬುಕ್ ಓದ್ಬಿಟ್ಟು ನಾನು ಕತೆ ಮಾಡ್ತೀನಿ ಅಂದರೆ ತಪ್ಪು. ನೀವು ಅದ್ರ ಬಗ್ಗೆ ತಿಳ್ಕೊಳ್ದೆ, ಅದನ್ನ ಸೋರ್ಸ್ ಕಲೆಕ್ಟ್ ಮಾಡಿದೆ, ಇಡೀ ಜಗತ್ತಲ್ಲಿ ಏನೇನಿದೆ ಅದನ್ನೆಲ್ಲ ತಿಳ್ಕೊಳ್ದೆ ನೀವೇನು ತಿಳ್ಕೊಳಕ್ಕಾಗಲ್ಲ ಸರ್. ಸೊ ನಾನು ಅವಾಗ ಬಂದಾಗ ವಸ್ತು ಸಿನಿಮಾ. ಸೊ ಅವಾಗ ಏನು ಪ್ರಯತ್ನ ಮಾಡಬೇಕಿತ್ತು, ಅವಾಗ ರಾಘವೇಂದ್ರ ಸರ್ ಬಂದರು, ನಿಮ್ಮದೇ ಕತೆ ಮಾಡೋಣ ಅಂತ ಹೇಳಿದ್ರು. ಸರ್ ನಿಮ್ಮದೇ ಕತೆ ಹೆಂಗೆ ಶುರು ಮಾಡೋದು ಸರ್? ನಿಮ್ಮದೇ ಕತೆ ರಾಘವೇಂದ್ರ ಸ್ವರೂಪ ಅವರು ಪಾಪ ಅವರು ಅಂದರೆ ಅವಾಗ ಹೊಸಬ್ರು, ಮೊದಲನೇ ಸಿನಿಮಾ. ಅವ್ರ ಹತ್ರ ಒಂದು ಪ್ರೊಡ್ಯೂಸರ್ ಗ್ಯಾಂಗ್ನ ಸೆಟ್ ಮಾಡಿಕೊಂಡು ನನ್ನ ಅಪ್ರೋಚ್ ಮಾಡಿದ್ರು. ನಾನು ಹಂಗೆ ಅವ್ರಿಗೆ ಫ್ಯಾಮಿಲಿ ಸರ್ಕಲಿಂದ ಹೆಂಗೋ ಪರಿಚಯ ಆದೆ. ನಂದು ಅವಾಗ ಲವ್ ಮಾಕ್ಟೈಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಭೂಮಲ್ಲಿ. ಸೊ ಸರು ಮಾಡೋಣ ಅಂತ ಹೇಳಿದ್ರು, ಒಂದು ಕಮ್ಮಿ ಬಜೆಟಲ್ಲಿ ಮಾಡ್ತಾಯಿದ್ದೀವಿ, ನಮ್ಮ ಕೈಲ ಆದಷ್ಟು ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ. ಸೊ ನನಗೆ ಅವ್ರಿಗೆ ಇಷ್ಟ ಆಯಿತು, ಅವ್ರ ಸ್ಟೋರಿ ಇಷ್ಟ ಆಯ್ತು. ಆ್ಯಕ್ಚುಲಿ ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ. ಅದೇ ಸೇಮ್ ಸ್ಟೋರಿ ತಮಿಳಲ್ಲಿ ಬಂತು ಸರ್, ತಮಿಳಲ್ಲಿ ಸೂಪರ್ ಹಿಟ್ ಅದು, ಕುಟುಂಬಸ್ಥನ ಅಂತ ಹೇಳಿ. ಸೇಮ್ ಲೈನು ಸರ್. ಹೌದು ಸರ್, ಹೌದು, ಎಲ್ಲ ಸೇಮ್ ಲೈನು. ಬಟ್ ನಮ್ಮಲ್ಲಿ ಜನ ಜಾಸ್ತಿ ತಗೊಳ್ಳಲ್ಲ, ಅಲ್ಲಿ ಇಟ್ಟಾಯಿತು. ಸೊ ನನಗೆ ಆ ಸ್ಟೋರಿ ಲೈನ್ ಇಷ್ಟ ಆಯಿತು. ರಾಘವೇಂದ್ರ ಸರ್ ಮೇಯ್ನಾಗಿ ಇಷ್ಟ ಆದರು ಸರ್ ನನಗೆ. ಸೊ ಅದರಿಂದ ನಾವು ಶುರು ಮಾಡೋಣ ಅಂತ ಹೇಳಿ ಆ ಜರ್ನಿ ಶುರು ಆಯಿತು. ನಿಮ್ಮದೇ ಕತೆ ನಾವು ಸರ್ ನಮ್ಮ ಶೂಟಿಂಗ್ ಶುರು ಆಗಿದೆ 2022 ಶುರು ಆಗಿತ್ತು ಸರ್. ಅದಾದಮೇಲೆ 1 ಇಯರ್ ನಾವು ಶೂಟ್ ಮಾಡಿದ್ವಿ. ಅಂದರೆ ಅದು ತುಂಬ ಗ್ಯಾಪ್ಸ್ಗಳು ತೊಗೊಂಡ್ವಿ. ಮಧ್ಯ ನನಗೂ ಬೇರೆ ಬೇರೆ ಶೂಟ್ಗಳಿತ್ತು, ಬೇರೆ ಬೇರೆ ಸಿನಿಮಾಗಳ ಶೂಟಿಂಗ್ ನಡೀತಾ ಇತ್ತು. ಸರ್ ಅಂದರೆ ದುಡ್ಡುಗಳು ಹೊಂದ್ಕೊಂಡು ಬಂದು ಸಿನಿಮಾಗಳು ಮಾಡ್ತಾ, ಅಂದರೆ ಟೈಮ್ ತೊಗೊಂಡು ಸಿನಿಮಾ ಮುಗಿಸಿದ್ವಿ. 1 ವರ್ಷ ಆಯಿತು. ಅದಾದಮೇಲೆ ನಾವು ಏಪ್ರಿಲ್ಗೆ ಬಂದ್ವಿ ನಾವು ರಿಲೀಸ್. 25. ಹೌದು. ಓಕೆ, ಅಂದರೆ ಈಗ ಒಂದು 7-8 ತಿಂಗಳಿಂದ. ಹೌದು. ಓಕೆ. ನೀವು ನಾಯಕ ನಟರಾಗಿ ನಟಿಸಿದ ಮೊದಲನೇ ಸಿನಿಮಾ? ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ಕ್ರೇಜಿ ಕೀರ್ತಿ ಅಂತ ಹೇಳಿ ಒಬ್ಬರು ಬಾಲಾಜಿ ಪ್ರೊಡಕ್ಷನ್ಸ್ ಅಂತ ತೆಲುಗು ಹಿಟ್ಸ್ ಅವ್ರು ಬಂದು ಇಲ್ಲಿ ಓಂ ಪ್ರಕಾಶ್ ಅವರು ಕ್ರಿಯೇಟಿವ್ ಡೈರೆಕ್ಟರ್, ಅದರಲ್ಲಿ ಕ್ರಿಯೇಟಿವ್ ಹೆಡ್ ಓಂ ಪ್ರಕಾಶ್ ರಾವ್. ಹೌದು. ಆ ಸಿನಿಮಾದಲ್ಲಿ ಮೊದಲನೇದಾಗಿ ನಾಯಕ ನಟನಾಗಿ ನಾನು ಮಾಡಿದ್ದು. ಯಾವ ವರ್ಷ ಅದು ಸರ್? ಅದ್ರ ಪ್ರೀವಿಯಸ್ ಇಯರ್ 24 ಅನಿಸುತ್ತೆ. ಥಿಯೇಟ್ರಿಕಲ್ ಏನಾಯ್ತದ ಸರ್? ನಿಲ್ಲಿಲ್ಲ ಸರ್. ಅದೇ ಅಂದರೆ ಈಗಿನ ಟೈಮ್ ಏನಾಗಿದೆ, ಥಿಯೇಟ್ರಿಕಲ್ ನಿಲ್ಲಿಸೋದೇ ತುಂಬ ಕಷ್ಟ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಅದಲ್ಲದೆ ತುಂಬ ಕಮ್ಮಿ ಥಿಯೇಟರ್ ಸಿಕ್ಕಿದಾಗ ಕೆಲವರು ಅದೇ ಈಗ ಸಿನಿಮಾ ಮುಗಿಸ್ತಾರೆ, ಸಿನಿಮಾ ಆದಮೇಲೆ ರಿಲೀಸ್ಗೆ ಒಂದು ಸ್ವಲ್ಪ ಎದುರು ಬಿಡ್ತಾರೆ. ಮೇಯ್ನ್ ಮಾರ್ಕೆಟಿಂಗೇ ಅಲ್ವಾ ಸರ್? ಮಾರ್ಕೆಟಿಂಗ್ ಇಲ್ಲದೆ ಇದ್ದ ಒತ್ತಡದಿಂದ ಅದು ನಿಲ್ಲಿಲ್ಲ, ಸಿನಿಮಾ ನಿಲ್ಲಿಲ್ಲ. ಈಗಿದು ನಿಮ್ಮದೇ ಕತೆ?
ನಿಮ್ಮದೇ ಕತೆ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಸಿನಿಮಾ ಸರ್. ಅಂದರೆ ನಮ್ಮ ಮನೆಯಲ್ಲೇ ನೋಡೋ ಅಂಥ ಕತೆಗಳದು. ಸೊ ಟೈಟ್ಲೇ ಅದಕ್ಕೆ ನಿಮ್ಮದೇ ಕತೆ ಅಂತ ಇಟ್ಟಿರೋದು. ನಮ್ಮ ಜೀವನದಲ್ಲಿ ಏನೇನು ಸ್ಟೋರಿಗಳು ನಡೀತೆ ಅದನ್ನೆಲ್ಲ ಸೋರ್ಸ್ ಮಾಡಿ ನಮ್ಮ ರಾಘವೇಂದ್ರ ಸರ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಸಿನಿಮಾ ತೆಗೆದಿರೋದು. ಬಟ್ ಅದೇ ಅದು ಎಲ್ಲೋ ಒಂದು ಕಡೆ ನಾವು ರಿಲೀಸ್ ಆದಾಗ ಥಿಯೇಟ್ರುಗಳು ಸಿಗಲಿಲ್ಲ, ನಾವು ಬರೀ ಮಲ್ಟಿಪ್ಲೆಕ್ಸಲ್ಲಿ ಬರಬೇಕಾಯಿತು. ಸಿಂಗಲ್ ಥಿಯೇಟ್ರುಗಳೆಲ್ಲ ಬಾಡಿಗೆಗಳು ಜಾಸ್ತಿ. ಸೊ ಒಂದು ತುಂಬ ಕಮ್ಮಿ ಬಜೆಟಲ್ಲಿ ಮಾಡ್ಕೊಬಂದಾಗ ರಿಲೀಸ್ಗೂ ನಮಗೆ ಅದೇ ರೀತಿಯಾದ ಫಂಡಿಂಗ್ಗಳು ಜನ್ರೇಟ್ ಆಗಲಿಲ್ಲ ಆ ಟೈಮ್ನಲ್ಲಿ. ಸೊ ಅದರಿಂದಾಗಿ ನಾವು ಸ್ವಲ್ಪ ಜಾಸ್ತಿ ದಿನ ನಿಲ್ಲಿಕ್ಕೆ ಆಗಲಿಲ್ಲ. ಬಟ್ ನಮಗೆ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂತು. ಆ 1 ವಾರ 2 ವಾರ ನಾವೇನಿದ್ವಿ ಥಿಯೇಟ್ರಲ್ಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು, ಪಾಸಿಟಿವ್ ರಿವ್ಯೂಸ್ ಬಂತು. ನೋಡಿದವರೆಲ್ಲ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಯಾವ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ನಿಮ್ಮ ಹೊಸ ಜರ್ನಿ ಅದು ನಟರಾಗಿ ಬೇರೆ ಥರ ಮಾಡಬೇಕು ಅಂತ. ಆದರೆ ಜನ ಅಂತಾರೆ ಸರ್ ಒಳ್ಳೆ ಸಿನಿಮಾ ಬರ್ತಾರೆ ಅದಕ್ಕೆ ನೋಡ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ತೀರಿ. ಈ ಕಡೆ ಫಿಲ್ಮ್ ಮೇಕರ್ಸು ಅವರೆಲ್ಲ ಟೀಮ್ಗಳು ಸರ್ ಒಳ್ಳೇದು ಮಾಡ್ತಾರೆ, ಜನ ಬರೋದೇ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ್ದು ಸತ್ಯ ಅಥವಾ ಎರಡೂ ಅಪಸತ್ಯನ? ಸರ್ ಅಂದರೆ ಈಗ ನೀವು ಟು ಬಿ ಫ್ರ್ಯಾಂಕ್ ಸತ್ಯ ಏನಂದರೆ ಸರ್ OTT ಪ್ಲ್ಯಾಟ್ಫಾರ್ಮ್ಗಳು ತುಂಬ ಆಗಿಬಿಟ್ಟಿದೆ. ಆಮೇಲೆ ಜನಗಳು ಕಂಫರ್ಟ್ ಝೋನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಅಂದರೆ ಥಿಯೇಟ್ರಿಗೆ ಹೋಗಿ ಯಾಕೆ ಸಿನಿಮಾ ನೋಡೋಣ, OTTಗೆ ಬಂದ್ಬಿಡುತ್ತಲ್ಲ ಇನ್ನೊಂದು 4 ದಿನ 5 ದಿನದಲ್ಲಿ, ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತಲ್ಲ, ಇನ್ನೊಂದು ತಿಂಗಳು ಬಿಟ್ಟರೆ ನನಗೆ OTT ಫಿಲಮ್ ಬಂದ್ಬಿಡುತ್ತೆ, ಅಲ್ಲೇ ನೋಡ್ತೀನಿ ಮನೇಲೆ, ಆ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ ಸರ್. ಸೊ ಆ ಥರ ಮೆಂಟಾಲಿಟಿ ಇರೋರನ್ನ ನಾವು ಥಿಯೇಟ್ರಿಗೆ ಕರೆಸಿ ಸಿನಿಮಾ ತೋರಿಸೋದು ತುಂಬ ಕಷ್ಟ. ಸೊ ಈಗ ನಾವು ಸಿನಿಮಾಗಳು ನಾವು ಮಾಡ್ತಾ ಇರ್ತೀವಿ ಸರ್, ಅದಲ್ದೇ ಆ ಸೆಕ್ಟರ್ ಜನನೇ ಬೇರೆ ಇದ್ದಾರೆ, ಅದಲ್ದೇ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಜನಗಳು ಇದ್ದಾರೆ. ನಾನು ಅವ್ರನ್ನೂ ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತೊಂದು ದಿನವೂ ಯಾವುದೋ ಒಂದು ಸಿನಿಮಾ ಹೊಸದಾಗಿ ರಿಲೀಸ್ ಆಯಿತು ಅಂದರೆ ಬಂದು ಅವ್ರ ಜೇಬಿಂದ ದುಡ್ಡು ಕೊಟ್ಟು ಸಿನಿಮಾ ನೋಡೋರು ಇದ್ದಾರೆ. ನಾನು ಅವ್ರಿಗೆ ಯಾವತ್ತೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಆ ಥರನೇ ಇದೆ. ಬಟ್ ಪರ್ಸೆಂಟೇಜ್ ಆಫ್ ಇದು ಜಾಸ್ತಿ ಆಗ್ಬಿಡ್ತು, ಕಂಫರ್ಟ್ ಝೋನ್ ಜಾಸ್ತಿ ಆಯಿತು ಸರ್. ಕೈಗೆಲ್ಲ ಸಿಕ್ಬಿಡ್ತು ಸರ್. ಫೋನಲ್ಲಿ ಸಿನಿಮಾ ನೋಡ್ಕೊತಾರೆ, ಟೆಲಿಗ್ರಾಮು ಅಂತಾರೆ, ಇನ್ನೊಂದು ಆ್ಯಪು ಅಂತಾರೆ, ಆ ಲಿಂಕ್ ಕಳಿಸು ಅಂತಾರೆ, ಡೌನ್ಲೋಡ್ ಮಾಡೋದು. ನಮ್ಮ ಸಿನಿಮಾ ರಿಲೀಸ್ ಮಾಡಿ ಸೆಕೆಂಡ್ ಡೇಗೆ ಅಲ್ಲಿ ಟೆಲಿಗ್ರಾಮಲ್ಲಿ ಎಲ್ಲೋ ಒಂದು ಕಡೆ ಬಂದ್ಬಿಟ್ರೆ ನಾವು ವರ್ಷ ಇಡೀ ಕಷ್ಟಪಟ್ಟು ನಾವು ವರ್ಷ ಇಡೀ 100 ಜನ ಕೆಲಸ ಮಾಡಿ ಅದಕ್ಕೇನು ಬೆಲೆ ಸಿಕ್ತು ಸರ್? ಆದರೆ ಲವ್ ಮಾಕ್ಟೈಲ್ ತುಂಬ ದೊಡ್ಡ ಹೆಸರು ಮಾಡಿದ್ದೆ OTTಲಿ. OTTಲಿ ಅಂದರೆ ಸರ್ ಅವಾಗ ಅಂದರೆ ನಮಗೆ 45 ಡೇಸ್ಗೆ ನಾವು ಶಟ್ ಡೌನ್ ಆಗ್ತೀವಿ ಸರ್. ಕೊರೋನಾ ಇದು ಬರುತ್ತೆ, ನಾವು ಶಟ್ ಡೌನ್ ಆಗಿಬಿಡ್ತೀವಿ. ಅದರಿಂದ OTT ಪ್ಲ್ಯಾಟ್ಫಾರ್ಮ್ಗೆ ನನ್ನ ಮುಂಚೆನೇ ಬಿಸ್ನೆಸ್ ಆಗಿರೋದ್ರಿಂದ OTT ಪ್ಲ್ಯಾಟ್ಫಾರ್ಮ್ ಬರುತ್ತೆ. OTT ಪ್ಲ್ಯಾಟ್ಫಾರ್ಮ್ ಬಂದಾಗ ಅವಾಗ ಜನಗಳು ಏನು ಮಾಡ್ತಾರೆ, ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಮನೇಲೆ ಕೂತ್ಕೊಂಡು ಚೆನ್ನಾಗಿ ಸಿನಿಮಾ ನೋಡ್ತಾರೆ ಸರ್. ಅವಾಗ ಆಪ್ಷನ್ ಇದ್ದಿದ್ದು ನಾವು ಅವಾಗ ರಿಲೀಸ್ ಆಗಿದ್ವಿ ಹೊಸದಾಗಿ. ಸೊ ಲವ್ ಮಾಕ್ಟೈಲ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಬಟ್ ಎಲ್ಲರೂ ನೋಡ್ಲಿಕ್ಕೆ ಆಗಿರಲಿಲ್ಲ. ಅವಾಗ OTTಲಿ ನಿಂತಾಗ ಎಲ್ಲರೂ ಮನೇಲಿ ಕೂತಾಗ ಎಲ್ಲರೂ ನೋಡಿದ್ರು. ಅದು ನಮಗೆ ಲವ್ ಮಾಕ್ಟೈಲ್ 2ಗೆ ತುಂಬ ಹೆಲ್ಪ್ ಆಯಿತು. ಬಟ್ ಅದೇ ನೀವು ಹೇಳಿದ್ರಲ್ಲ ಇದು ಪ್ರೀವಿಯಸ್, ಈಗ ಜನ OTTಗೆ ಬಂದ್ಬಿಡುತ್ತೆ ಬಿಡು ನೋಡ್ತಾರೆ ಅಂತ. ಸೊ ಲವ್ ಮಾಕ್ಟೈಲು ಕೂಡ ನಿಮಗೆ ಅಥವಾ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ರೀಬರ್ತ್ ಕೊಟ್ಟು ಸಿನಿಮಾ ಲವ್ ಮಾಕ್ಟೈಲು, ಅದು ಕೂಡ ಜನ OTTಲೇ ನೋಡಿ ಹರಸಿ ಆಶೀರ್ವದಿಸಿದ ಸಿನಿಮಾ. ಸೊ ಈಗ ಉದಾಹರಣೆಗೆ ಇದು ಸಿನಿಮಾ ನಿಮ್ಮದೇ ಕತೆ ಆಗ್ಬೋದು, ಅದು ಮೊದಲಿನ ಸಿನಿಮಾ, ಈಗ ನೀವೇನೋ ಚೆನ್ನಾಗಿದ್ದ ಸಿನಿಮಾ ಜನ ಬಂದಿಲ್ಲ ಅಂತಂದ ಯಾಕೆ ನೀವು ಅದು OTT ಕೊಡ್ತಿಲ್ಲ ಯಾಕೆ, ಅಥವಾ ಬೇರೆ ತಗೋತಾ ಇಲ್ಲ ಸರ್, ಅದು ತಗೊಂತಾ ಇಲ್ಲ, ಬಿಸ್ನೆಸ್ ಆಗಲ್ಲ. ಅಂದರೆ ಅವ್ರದ್ದೇ ಆದಂಥ ಟರ್ಮ್ಸ್ಗಳಿರುತ್ತೆ, ಕಂಡೀಷನ್ಸ್ಗಳಿರುತ್ತೆ. ಇಷ್ಟು ಜನ ಇರಬೇಕು, ಅದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರಬೇಕು, ಅವ್ರು ಇರಬೇಕು, ಇವ್ರು ಇರಬೇಕು, ಆ ಥರ ಎಲ್ಲ ನೋಡ್ತಾರೆ. ಬಟ್ ಲವ್ ಮಾಕ್ಟೈಲ್ಗೆ ಅದೆಲ್ಲ ಮೀಟ್ ಆಗಿತ್ತಾ? ಲವ್ ಮಾಕ್ಟೈಲ್ ಸರ್ ನಾನು ಅವಾಗ ಹೊಸಪ ಸರ್. ಕೃಷ್ಣ ಅವ್ರು ಮಿಲನ್ ಅವರು ಆಲ್ರೆಡಿ ರಿಜಿಸ್ಟರ್ ಆಗಿದ್ರು. ಅವ್ರಿಗೆ ಅವಾಗಲಿಂದ ಅವ್ರ ಕಾಂಟ್ಯಾಕ್ಟ್, ಅವ್ರು ತುಂಬ ಸಿನಿಮಾಗಳು ಮಾಡಿದ್ದಾರೆ ಸರ್. ಕೃಷ್ಣ ಹೊಸಬರಲ್ಲ, ನಾನು ಹೊಸಪ. ಕೃಷ್ಣ ಅವ್ರ ಪ್ರಯತ್ನಗಳು ನಡೀತಾನೆ ಇತ್ತು. ಅವ್ರದ್ರಲ್ಲಿ ಇದು ಒಂದು ಪ್ರಯತ್ನ ಡೈರೆಕ್ಟರ್ ಆಗಿ, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದ ಅವರು ಅದು ತೊಗೊಂಡ್ರು, OTT ಅವ್ರು ತೊಗೊಂಡ್ರು. ಆ ಟೈಮಲ್ಲಿ ಒಳ್ಳೆ ಆರ್ಟಿಸ್ಟ್ಗಳು ಹಾಕ್ಕೊಂಡ್ರು, ಚೆನ್ನಾಗಿ ಹೋಯ್ತು ಅದು OTTಲಿ. ಬಟ್ OTT ಅವ್ರ ಕಡೆಯಿಂದ ಹೇಳ್ತಾರಂತೆ OTT ಕನ್ನಡ ಕಂಟೆಂಟು ಅಂದರೆ ನಾವು ಹಾಕಿದ್ದು ಫೀ ಕೂಡ ಬರಲ್ಲ, ಹಂಗಾಗಿ ನಾವು ಹಾಕ್ತಿಲ್ಲ ಅಂತ. ಸೊ ಹಂಗಾಗಿ ನೋಡಿ ಒಬ್ಬೊಬ್ಬರ ಮೇಲೆ ಇದೇನಾಗಿದೆ, ಇದು ಇವನ ಕಡೆ ಬಾಲ್ ಬಂದಾಗ ಇವನ ಕಡೆ ಹೇಳ್ತಾನೆ, ಅವ್ರ ಕಡೆ ಹೋದಾಗ ಅವ್ರು ಹೇಳ್ತಾರೆ. ಸೊ ಹಂಗಾಗಿ ಏನಿದು ಅಂತ ಕ್ವಾಲಿಟಿ ಇಲ್ವಾ, ಅಥವಾ ಎಲ್ಲರೂ ಹೇಳ್ತಿರೋ ಸುಳ್ಳ? ಇಲ್ಲ ಸರ್, ಅದೇ ನನಗೆ ಈಗ ಬಿಲೀಫಲ್ಲಿ ನಾವೇನಿರೋದಂದರೆ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಜನಗಳು ಅಂದರೆ ಜನಗಳು ನಾವು ತಲುಪಿಸ್ಬೇಕು ಸರ್. ಈಗ ಯಾರು, ಈಗ ನಾನೆಲ್ಲೋ ಕೂತಿರ್ತೀನಿ, ಯಾರು ಏನೇನೋ ಎಲ್ಲೆಲ್ಲೋ ಅವ್ರವ್ರ ಇದರಲ್ಲೇ ಬ್ಯುಸಿ ಲೈಫಲ್ಲಿ ಇರ್ತಾರೆ ಸರ್. ಅವ್ರಿಗೆ ತಲುಪಿಸ್ಬೇಕು ಸರ್. ಮೇನ್ ಮಾರ್ಕೆಟಿಂಗ್ ಸ್ಟ್ರೆಂತ್ ಆಗಿರಬೇಕು ಈಗಿನ ಜಗತ್ತಲ್ಲಿ. ಈಗ ಏನು ನಾವು ಪ್ರೆಸೆಂಟ್ ಇದ್ದೀವಿ, ಈಗ ನಮ್ಮ ಮಾರ್ಕೆಟಿಂಗ್ ತುಂಬ ಸ್ಟ್ರೆಂತ್ ಆಗಿರಬೇಕು, ಅವ್ರಿಗೆ ರೀಚ್ ಆಗಬೇಕು, ಆಮೇಲೆ ಕಿವಿ ಮೇಲೆ ಬೀಳ್ತಾನೆ ಇರಬೇಕು. ಸೊ ಅವಾಗ ಅದು ರಿಜಿಸ್ಟರ್ ಆಗಿ ಅವ್ರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಸರ್. ನಡೀತಾ ಇದೆ ಸರ್, ಪ್ರಯತ್ನಗಳು ನಡೀತೆ ಸರ್. ಅದು ಫುಲ್ ಟೈಮ್ ಆಗಿ ನಿಮ್ದು ಫುಲ್ ಟೈಮ್? ಸಿನಿಮಾ ಸರ್, ಸಿನಿಮಾ ಬಿಟ್ಟು ಬೇರೆ ಏನು ಮಾಡಲ್ಲ ಸರ್ ನಾನು.